ಸಾದಿಕ್ ಪೈಲ್ವಾನ್ ಬಂಡಾಯ ಶಾಮನೂರು ಕುಟುಂಬ ಕೂಲ್ ಆಗಿದೆ. ಪೈಲ್ವಾನ್ ಬಂಡಾಯವನ್ನ ಗಂಭೀರವಾಗಿ ಪರಿಗಣಿಸ್ತಾನೆ ಇಲ್ಲ ಶಾಮನೂರು ಕುಟುಂಬ. ಕಾಂಗ್ರೆಸ್ ಟಿಕೆಟ್ ಘೋಷಣೆ ಆಗೋವರೆಗೂ ಮಾತ್ರ ಪಕ್ಷದಲ್ಲಿ ಗೊಂದಲ ಇರುತ್ತೆ. ಕಾಂಗ್ರೆಸ್ ಪಕ್ಷದ ಟಿಕೆಟ್ ಘೋಷಣೆ ಬಳಿಕ ಎಲ್ಲವನ್ನು ಕೂಡ ಸರಿ ಮಾಡ್ತೀವಿ. ಸಮರ್ಥ ಹೆಸರು ಫೈನಲ್ ಆದ ತಕ್ಷಣ ಬಂಡಾಯ ಶಮನ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಯುವ ಮುಖಂಡ ಸಮರ್ಥ ತಾಯಿ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ವಿಶ್ವಾಸವನ್ನ ತುಂಬುತ್ತಾ ಇದ್ದಾರೆ. ಎಲ್ಲರನ್ನೂ ಕೂಡ ವಿಶ್ವಾಸದಿಂದ ತೆಗೆದುಕೊಂಡು ಹೋಗಬೇಕು. ಫಸ್ಟ್ ಟಿಕೆಟ್ ಫೈನಲೈಸ್ ಆಗ್ಲಿ, ಅದಾದ್ಮೇಲೆ ನಮಗೆ ಹೇಗೆ ಶಮನ ಮಾಡಬೇಕು ಬಂಡಾಯದ ಬಿಸಿಯನ್ನ ಅಂತ ನಮಗೆ ಗೊತ್ತಿದೆ. ಎಲ್ಲರ ವಿಶ್ವಾಸವನ್ನು ತೆಗೆದುಕೊಳ್ತೀವಿ ಅಂತ ಹೇಳ್ತಿದ್ದಾರೆ, ಭರವಸೆಯನ್ನ ಕೊಡ್ತಾ ಇದ್ದಾರೆ ಪ್ರಭಾ ಮಲ್ಲಿಕಾರ್ಜುನ್. ಕಾಂಗ್ರೆಸ್ ಯುವ ಮುಖಂಡ ಸಮರ್ಥ್ಗೆ ಟಿಕೆಟ್ ಒಲಿದು ಬರುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಣಿಸ್ತಾ ಇದೆ. ಮತ್ತೊಂದು ಕಡೆ ಸಾದಿಕ್ ಪೈಲ್ವಾನ್ ಬಂಡಾಯವನ್ನ ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ. ಶಮನವನ್ನ ಹೇಗೆ ಮಾಡಬೇಕು ಅಂತ ಗೊತ್ತು ಅಂತ ಕೂಡ ಹೇಳ್ತಿದ್ದಾರೆ. ಎಲ್ಲ ಟಿಕೆಟ್ ಫೈನಲೈಸ್ ಆದ್ಮೇಲೆ ಎಲ್ಲ ಕೂಡ ಶಮನ ಮಾಡ್ತೀವಿ ಅಂತ, ಸಮರ್ಥ ಹೆಸರು ಫೈನಲ್ ಆದ ತಕ್ಷಣ ಮಾತನಾಡ್ತೀನಿ ಅಂತ ಹೇಳ್ತಿದ್ದಾರೆ ಪ್ರಭಾ ಮಲ್ಲಿಕಾರ್ಜುನ್. ಯುವ ಮುಖಂಡ ಸಮರ್ಥ ತಾಯಿ ಎಲ್ಲರನ್ನೂ ಕೂಡ ವಿಶ್ವಾಸದಿಂದ ತೆಗೆದುಕೊಂಡು ಹೋಗಬೇಕು, ಸಂವಿಧಾನ ಮತ್ತೆ ಕಾನೂನು ಬದ್ಧವಾಗಿ ನಡೆದುಕೊಳ್ಬೇಕು ಅಂತ ಹೇಳ್ತಿದ್ದಾರೆ. ಅವಕಾಶ ಮಾಡಿಕೊಡೋದು ಜನ, ಹೋಗಿ ಮತ ಕೇಳ್ತೀವಿ. ಕಾಂಗ್ರೆಸ್ ಯುವ ಮುಖಂಡ ಸಮರ್ಥ ಪರವಾಗಿ ಪ್ರಭಾ ಮಲ್ಲಿಕಾರ್ಜುನ್ ಮಾತನಾಡ್ತಿದ್ದಾರೆ. ಯುವಕರಲ್ಲಿ ಅವ್ರದೇ ಆದ ಯುಗಾದಿ ಹಬ್ಬ, ರಂಜಾನ್ ಹಬ್ಬ ಎರಡು ಕೂಡ್ ಬಂದಿದೆ. ಒಳ್ಳೆ ಶುಭ ಮುಹೂರ್ತ ಇದೆ. ಆದ್ರಿಂದ ಒಂದ್ ಸೆಟ್ ನಾಮಿನೇಷನ್ ಇವತ್ತು ಫೈಲ್ ಮಾಡೋಣ ಅಂತ. ಇನ್ನೇನ್ ಬಿ ಫಾರ್ಮ್ ಬಂದ್ಮೇಲೆ ಅಧಿಕೃತವಾಗಿ ಸೋಮವಾರ ಫೈಲ್ ಮಾಡ್ತಾ ಇದೀವಿ. ಹಿಂದೆ ಕೂಡ ಅಪ್ಪಾಜಿ ಅವ್ರು ಫೈಲ್ ಮಾಡಿದ್ದಾರೆ ವಿದೌಟ್ ಬಿ ಫಾರ್ಮ್. ಯಾಕಂದ್ರೆ ಜನರ ಬೆಂಬಲ ಅಷ್ಟಿದೆ, ನಿರೀಕ್ಷೆಗಳಿದಾವೆ. ಅಪ್ಪಾಜಿ ಮಾಡಿದಂತ ಅಭಿವೃದ್ಧಿ ಕೆಲ್ಸಗಳೇ ಒಂದು ರಕ್ಷಾ ಕವಚದ ರೀತಿಯಲ್ಲಿ ಅಪ್ಪಾಜಿ ನಮಗೆಲ್ಲ ಕೆಲಸ ಮಾಡ್ತಾ ಇದೆ. ಸೊ ಅದರಿಂದ ನಿಮ್ಮನ್ನು ಕೇಳ್ತಾ ಇರೋದೇ, ಯುವಕರು ರಾಜಕಾರಣಕ್ಕೆ ಬರ್ಬೇಕು ಅಂತ ಇದೆ. ಅವ್ರದೇ ಆದಂತಹ ಗ್ಲೋಬಲ್ ವಿಷನ್ ಇರುತ್ತೆ. ಈಗ ನಾವ್ ಎಲ್ಲೇ ನೋಡಿದ್ರು ಕೂಡ ನಮ್ಮ ಎನ್ವೈರನ್ಮೆಂಟ್ ಇರ್ಬೋದು, ಗ್ಲೋಬಲ್ ರಿಲೇಷನ್ಸ್ ಇರ್ಬೋದು, ಈಗ US ನಡೀತಾ ಇರೋಂತ ಯುದ್ಧದ ಬಗ್ಗೆ ಗೊತ್ತಿದೆ ನಿಮ್ಗೆ, ಯಾವ ರೀತಿ ನಡೀತಾ ಇದೆ ಅಂತ. ಸೊ ಆದ್ರಿಂದ ಯುವಕರಲ್ಲಿ ಅವ್ರದೇ ಆದಂತಹ ಒಂದು ದೃಷ್ಟಿಕೋನ ಇರುತ್ತೆ. ಇವತ್ತು ಯುಗಾದಿ ಹಬ್ಬ ಹೊಸ ಚಿಗುರ್ತಾ ಇದೆ. ಸೊ ಅದೇ ರೀತಿಯಿಂದ ಯುವಕರು ಕೂಡ ಇವತ್ತು ರಾಜಕಾರಣಕ್ಕೆ ಬರ್ಬೇಕು ಅಂತ ಬೆಂಬಲ ಕೊಡ್ತಾ ಇದ್ದಾರೆ. ಪ್ರತಿಯೊಂದು ಪಕ್ಷದಲ್ಲೂ ಕೂಡ ಮಹಿಳೆಯರ ಜೊತೆ ಯುವಕರಿಗೂ. ಸೊ ನಾವು ಕೂಡ ಇವತ್ತು ಟೈಮ್ ನೀಡ್ತಾ ಇದೆ. ಸೊ ನಾಮಿನೇಷನ್ ಫೈಲ್ ಮಾಡಿದ್ಮೇಲೆ ನೆಕ್ಸ್ಟ್ ಮಾತಾಡೋಣ.